ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಕ್ಷೇತ್ರ ಗಣಿತ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 9.3ರ 1ರಿಂದ 4ನೇ ಪ್ರಶ್ನೆಯವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ 5ರಿಂದ 8ನೇ ಪ್ರಶ್ನೆಯವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 5. ಇಲ್ಲಿ 1.54 ಘನ ಮೀಟರ್ ಗಾತ್ರ ಹಾಗೂ 1.40 ಸೆಂಟಿಮೀಟರ್ ವ್ಯಾಸದ ತಲವನ್ನುಳ್ಳ ಕೊಳವೆಯ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಗಾತ್ರ 1.54 ಘನ ಮೀಟರ್ ಇದೆ ಮತ್ತು ವ್ಯಾಸದ ತಳ 1.40 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈಗ ನಾವು ಕೊಳವೆಯ ಎತ್ತರವನ್ನ ಕಂಡುಹಿಡಿಯಬೇಕು. ಕೊಳವೆಯ ಗಾತ್ರ 1.54 ಘನ ಮೀಟರ್, ವ್ಯಾಸ ಡಿ ಇಲ್ಲಿ 1.40 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ತ್ರಿಜ್ಯವನ್ನ ಕಂಡುಹಿಡಿಯೋಣ. ಇಲ್ಲಿ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತದೆ. ವ್ಯಾಸ ಡಿ 1.40, ಆದ್ದರಿಂದ ಇಲ್ಲಿ ತ್ರಿಜ್ಯ ಅರ್ಧದಷ್ಟಿರುವುದರಿಂದ ನಾವು d/2 ಅಂದರೆ ಇಲ್ಲಿ ವ್ಯಾಸದ ಅರ್ಧ ಭಾಗ ಎಂದು ತೆಗೆದುಕೊಳ್ಳಬೇಕು. ತ್ರಿಜ್ಯ d/2. ಇಲ್ಲಿ ವ್ಯಾಸ 1.40 ಎಂದರೆ ನಾವು 1.4 ಎಂದು ತೆಗೆದುಕೊಳ್ಳಬಹುದು. 1.4 ಡಿವೈಡೆಡ್ ಬೈ 2 ಆಗಿದೆ. ಇದು ತ್ರಿಜ್ಯ. ಈಗ ಕೊಳವೆಯ ಗಾತ್ರದ ಸೂತ್ರವನ್ನ ಉಪಯೋಗಿಸೋಣ. ಕೊಳವೆಯ ಗಾತ್ರ 5r² h ಆಗಿದೆ. ಕೊಳವೆಯ ಗಾತ್ರ ಇಲ್ಲಿ 1.54 ಘನ ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಕೊಳವೆಯ ಗಾತ್ರ 1.54 ಎಂದು ಬರೆಯಿರಿ. =5 ನ ಬೆಲೆ 22/7 ಗುಣಿಸು r². ಇಲ್ಲಿ r ಅನ್ನ 2 ಬಾರಿ ಗುಣಿಸಬೇಕಾಗಿದೆ. ಇಲ್ಲಿ r ನ ಬೆಲೆ 1.4/2. 1.4/2 ಗುಣಿಸು 1.4/2. h ನ ಬೆಲೆ ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ h ಅನ್ನ ಹಾಗೆ ಇರಿಸೋಣ. ಈಗ ಇಲ್ಲಿ ನಾವು h ಅನ್ನ ಹಾಗೆ ಇರಿಸಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸಂಖ್ಯೆಗಳನ್ನ ಈಕ್ವಲ್ಸ್ ಚಿಹ್ನೆಯ ಎಡಬದಿ ಕಳಿಸಬೇಕಾಗಿದೆ. 1.54 ಹಾಗೆ ಇರಲಿ. ಇಲ್ಲಿ ಈಕ್ವಲ್ಸ್ ಚಿಹ್ನೆಯ ಎಡಬದಿ ಕಳಿಸುವಾಗ ಇಲ್ಲಿ ಗುಣಿಸಿರುವ ಸಂಖ್ಯೆಗಳು ಭಾಗಿಸುತ್ತವೆ ಮತ್ತು ಭಾಗಿಸಿರುವಂತಹ ಸಂಖ್ಯೆಗಳು ಗುಣಿಸುತ್ತವೆ. ಇಲ್ಲಿ ಗುಣಿಸಿರುವಂತಹ ಸಂಖ್ಯೆಗಳು 22, 1.4 ಮತ್ತು 1.4. ಭಾಗಿಸಿರುವಂತಹ ಸಂಖ್ಯೆಗಳು 7, 2, 2 ಆಗಿದೆ. ಇಲ್ಲಿ ಭಾಗಿಸಿರುವಂತಹ ಸಂಖ್ಯೆಗಳು ಗುಣಿಸುತ್ತವೆ. 1.54 ಗುಣಿಸು ಇಲ್ಲಿ ಭಾಗಿಸಿರುವ ಸಂಖ್ಯೆ 7, 2, 2. 7 ಗುಣಿಸು 2 ಗುಣಿಸು 2. ಇಲ್ಲಿ ಭಾಗಿಸಿರುವ ಸಂಖ್ಯೆಯನ್ನ ಗುಣಿಸಿದ್ದೇವೆ. ಗುಣಿಸಿರುವ ಸಂಖ್ಯೆಯನ್ನ ಭಾಗಿಸಬೇಕು. 22 ಗುಣಿಸು 1.4 ಗುಣಿಸು 1.4 h ಆಗಿದೆ. 1.54 ಹಾಗೆ ಇರಲಿ. 7 14, 14 28 ಬಂದಿದೆ. 22ಕ್ಕೆ 22 ಹಾಗೆ ಇಟ್ಟಿದ್ದೇವೆ. 1.4 ಗುಣಿಸು 1.4. 1.4 ಗುಣಿಸು 1.4 ಮಾಡಿದಾಗ 4 4 16, 4 1 4 ಪ್ಲಸ್ 1 5 ಪ್ಲಸ್ 1 4 4 1 1 1 ಬಂದಿದೆ. 196. ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದು, ಒಂದು ಸಂಖ್ಯೆಯ ನಂತರ ಒಂದು ಬಿಂದು ಇದೆ. ಒಂದು ಸಂಖ್ಯೆ ಇಲ್ಲಿ ಎರಡು ಸಂಖ್ಯೆಗಳು ಆಗಿದ್ದಾವೆ. ಆದ್ದರಿಂದ ಎರಡು ಸಂಖ್ಯೆಯ ನಂತರ ನಾವು ಒಂದು ಬಿಂದುವನ್ನ ಇರಿಸಬಹುದು. 1.96 ಬಂದಿದೆ. ಅದನ್ನೇ ಇಲ್ಲಿ ನಾವು ಬರೆದಿದ್ದೇವೆ. 1.96. ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬಂದಿರುವಂತಹ ಗುಣಲಬ್ಧ 1.96 ಆಗಿದೆ. h. ಈಗ ನಾವು 1.54 ಅನ್ನು 28ರಿಂದ ಗುಣಿಸಿದಾಗ 43.12 ಬರುತ್ತದೆ. ಡಿವೈಡೆಡ್ ಬೈ 22 ಗುಣಿಸು 1.96 ಮಾಡಿದಾಗಲೂ ಕೂಡ ಇಲ್ಲಿ ಗುಣಲಬ್ಧ 43.12 ಬರುತ್ತದೆ. ಇಲ್ಲಿ ಈ ಎರಡು ಸಂಖ್ಯೆಯನ್ನ ಕ್ಯಾನ್ಸಲ್ ಮಾಡಿದಾಗ ನಮಗೆ ಉಳಿಯುವಂತಹ ಸಂಖ್ಯೆ 1 ಆಗುತ್ತದೆ. ಆದ್ದರಿಂದ ಇಲ್ಲಿ h = 1 ಮೀಟರ್, ಅಂದರೆ ಇಲ್ಲಿ ಈ ಕೊಳವೆಯ ಎತ್ತರ 1 ಮೀಟರ್ ಆಗಿ ನಮಗೆ ಲಭಿಸುತ್ತದೆ. ಪ್ರಶ್ನೆ ನಂಬರ್ 6. ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ 1.5 ಮೀಟರ್ ಮತ್ತು ಉದ್ದ 7 ಮೀಟರ್. ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು? ಇಲ್ಲಿ ಕೊಳವೆ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ನ ತ್ರಿಜ್ಯ 1.5 ಮೀಟರ್ ಮತ್ತು ಉದ್ದ 7 ಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ಟ್ಯಾಂಕ್ನಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು ಎಂದು ಕಂಡುಹಿಡಿಯೋಣ. ಹಾಲಿನ ಟ್ಯಾಂಕ್ನ ತ್ರಿಜ್ಯ 1.5 ಮೀಟರ್, ಉದ್ದ 7 ಮೀಟರ್ ಬರೆದುಕೊಳ್ಳಿ. ಈಗ ನಾವು ಟ್ಯಾಂಕ್ನ ಗಾತ್ರವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಟ್ಯಾಂಕ್ನ ಗಾತ್ರ ಇಲ್ಲಿ ಸಿಲಿಂಡರ್ ಆಕಾರದಲ್ಲಿ ಇರುವುದರಿಂದ ಅಥವಾ ಕೊಳವೆ ಆಕಾರ ಎಂದು ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಬಹುದು. ಕೊಳವೆ ರೂಪದಲ್ಲಿ ಹಾಲಿನ ಟ್ಯಾಂಕ್ ಇದೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಕೊಳವೆಯ ಗಾತ್ರ 5r² h ಬರುತ್ತದೆ. ಆದ್ದರಿಂದ ಟ್ಯಾಂಕ್ನ ಗಾತ್ರ 5r² h. 5 ನ ಬೆಲೆ 22/7 ಗುಣಿಸು r² ಎಂದು ಕೊಟ್ಟಿದ್ದಾರೆ. ಇಲ್ಲಿ r ಅನ್ನು 2 ಬಾರಿ ಗುಣಿಸಬೇಕು.
ತ್ರಿಜ್ಯ r ನ ಬೆಲೆ ಇಲ್ಲಿ 1.5 ಆಗಿದೆ. 1.5 ಗುಣಿಸು 1.5. h ಉದ್ದ ಇಲ್ಲಿ 7 ಮೀಟರ್ ಇದೆ. 7 ಎಂದು ತೆಗೆದುಕೊಳ್ಳಿ. ಈಗ ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಆಗುತ್ತದೆ. ಈಗ 22ಕ್ಕೆ 22 ಗುಣಿಸು 1.5 ಗುಣಿಸು 1.5. ಇಲ್ಲಿ 1.5 ಅನ್ನ 1.5ಕ್ಕೆ ಗುಣಿಸಿದಾಗ ಇಲ್ಲಿ ಗುಣಲಬ್ಧ 2.25 ಬರುತ್ತದೆ. ಇಲ್ಲಿ ಲೆಕ್ಕವನ್ನ ಮಾಡಿ ತೋರಿಸಿದ್ದೇವೆ. 2.25 ಇದು ಇವೆರಡನ್ನು ಗುಣಿಸಿದಾಗ ಬಂದಿರುವಂತಹ ಗುಣಲಬ್ಧ. ಈಗ 22ರಿಂದ ನಾವು 2.25 ಗುಣಿಸಿದಾಗ ಬರುವಂತಹ ಗುಣಲಬ್ಧ 49.5 ಆಗುತ್ತದೆ. ಇದು 49.5 ಘನ ಮೀಟರ್ಗಳು. ಇಲ್ಲಿ 1 ಘನ ಲೀಟರಿಗೆ 1000 ಲೀಟರ್ ಎಂದು ನಾವು ತಿಳಿದಿದ್ದೇವೆ. ಆದ್ದರಿಂದ ಇಲ್ಲಿ ಟ್ಯಾಂಕ್ನಲ್ಲಿ ತುಂಬಬಹುದಾದಂತಹ ಹಾಲಿನ ಪ್ರಮಾಣವನ್ನು ನಾವು ಬರೆಯುವಾಗ ಇಲ್ಲಿ 49.5 ಘನ ಮೀಟರ್ಗೆ 1000ದಿಂದ ಗುಣಿಸಬೇಕು. ಆದ್ದರಿಂದ ಟ್ಯಾಂಕ್ನಲ್ಲಿ ತುಂಬಬಹುದಾದಂತಹ ಹಾಲಿನ ಪ್ರಮಾಣ ಈಕ್ವಲ್ಸ್ ಟು 49.5 ಗುಣಿಸು ಇಲ್ಲಿ 1 ಘನ ಲೀಟರ್ಗೆ 1000 ಲೀಟರ್ ಎಂದು ಕೊಡಲಾಗಿದೆ. 49.5 ಗುಣಿಸು 1000. ಈಗ ಇಲ್ಲಿ 49.5 ಗುಣಿಸು 1000 ಮಾಡುವಾಗ 495 ಗುಣಿಸು 1 495 ಆಗುತ್ತದೆ. ಇಲ್ಲಿ 1 2 3 ಸೊನ್ನೆಯನ್ನು ನಾವು ಮುಂದಿರಿಸಿದ್ದೇವೆ. ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವಿದೆ. ಆದ್ದರಿಂದ ನಾವು ಗುಣಲಬ್ಧದಲ್ಲೂ ಕೂಡ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನ ಇರಿಸಬೇಕು. ಇಲ್ಲಿಗೆ ಒಂದು ಸ್ಥಾನದ ನಂತರ ಬಿಂದು ಬಂದಾಗ ನಾವು ಇಲ್ಲಿ 49,500 ಪರಿಗಣಿಸಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ನಾವು ಈಗ 49,500 ಎಂದಷ್ಟೇ ತೆಗೆದುಕೊಳ್ಳೋಣ. 49,500 ಲೀಟರ್ ಇದು ಟ್ಯಾಂಕ್ನಲ್ಲಿ ತುಂಬಬಹುದಾದಂತಹ ಹಾಲಿನ ಪ್ರಮಾಣ. 7ನೇ ಪ್ರಶ್ನೆ, ಒಂದು ಘನದ ಪ್ರತಿ ಅಂಚನ್ನು ಅದರ 2ರಷ್ಟು ಹೆಚ್ಚಿಸಿದರೆ ಮೊದಲನೇ ಪ್ರಶ್ನೆ ಅದರ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಪಟ್ಟು ಹೆಚ್ಚಾಗಬಹುದು. 2ನೇ ಪ್ರಶ್ನೆ ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಘನದ ಅಂಚು, ಇಲ್ಲಿ ಈ ರೀತಿಯಾಗಿ ನೀವು ಒಂದು ಘನವನ್ನ ಪರಿಗಣಿಸಿದಾಗ ಈ ಘನದಲ್ಲಿ ಪ್ರತಿಯೊಂದು ಅಂಚನ್ನು 2ರಷ್ಟು ಹೆಚ್ಚಿಸಿದರೆ ಅಂದರೆ ಈ ಬಾಹುವನ್ನ 2ರಷ್ಟು ಹೆಚ್ಚಿಸಲಾಗಿದೆ. ಇಲ್ಲಿ ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು 2 ಬಾರಿ ಹೆಚ್ಚಿಸಿದಾಗ ವಿಸ್ತೀರ್ಣ ಮತ್ತು ಗಾತ್ರದಲ್ಲಿ ಎಷ್ಟು ಹೆಚ್ಚಾಗುತ್ತದೆ ಎಂದು ನಾವು ಕಂಡುಹಿಡಿಯಬೇಕು. ಮೊದಲನೆಯದಾಗಿ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತದೆ ಎಂದು ಕಂಡುಹಿಡಿಯೋಣ. ಘನದ ಅಂಚನ್ನು ಅದರ 2ರಷ್ಟು ಹೆಚ್ಚಿಸಿದರೆ ಇಲ್ಲಿ ಒಂದು ಅಂಚನ್ನು ನಾವು ಎ ಎಂದು ತೆಗೆದುಕೊಂಡಾಗ 2ರಷ್ಟು ಹೆಚ್ಚಿಸಿದಾಗ 2a ಎಂದು ನಾವು ಪರಿಗಣಿಸಬೇಕು. ಆದ್ದರಿಂದ ಹೊಸ ಘನದ ಮೇಲ್ಮೈ ವಿಸ್ತೀರ್ಣ ಅಂದರೆ ಇಲ್ಲಿ ನಾವು 2 ಬಾರಿ ಹೆಚ್ಚಿಸಿದಾಗ ಉಂಟಾಗುವಂತಹ ಘನವನ್ನ ಹೊಸ ಘನ ಎಂದು ತೆಗೆದುಕೊಳ್ಳುತ್ತಿದ್ದೇವೆ. ಹೊಸ ಘನದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು 6a². ಇದು ವಿಸ್ತೀರ್ಣದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 6a² ಇದೆ. 6ಕ್ಕೆ 6 ಹಾಗೆ ಇರಲಿ. a² ಇಲ್ಲಿ a ಅನ್ನು ನಾವು 2a ಎಂದು ತೆಗೆದುಕೊಂಡಿದ್ದೇವೆ ಏಕೆಂದರೆ 2ರಷ್ಟು ಹೆಚ್ಚಾಗಿದೆ. ಆದ್ದರಿಂದ a ಇರುವಲ್ಲಿ 2a ಎಂದು ಪರಿಗಣಿಸಬೇಕು. 2a ದ ಹೋಲ್ ಸ್ಕ್ವೇರ್. 6ಕ್ಕೆ 6 ಹಾಗೆ ಇರಲಿ. 2 2 4. a ದ ಹೋಲ್ ಸ್ಕ್ವೇರ್ ಎಂದರೆ a² ಎಂದು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. 6 ಗುಣಿಸು 4a² ಬಂದಿದೆ. ಇಲ್ಲಿ ಈಗ 6 ಗುಣಿಸು 4a² ಅನ್ನು ನಾವು 4 ಗುಣಿಸು 6a² ಎಂದು ಕೂಡ ಬರೆಯಬಹುದು. 4 ಗುಣಿಸು 6a² ಎಂದು ತೆಗೆದುಕೊಳ್ಳಿ. ಈಗ ಇಲ್ಲಿ 4ಕ್ಕೆ 4 ಹಾಗೆ ಇರಲಿ. ಇಲ್ಲಿ 6a² ಹಳೆ ಘನದ ಮೇಲ್ಮೈ ವಿಸ್ತೀರ್ಣ. ನಾವು ಮೊದಲು ತೆಗೆದುಕೊಂಡಂತಹ ಘನದ ಮೇಲ್ಮೈ ವಿಸ್ತೀರ್ಣವು ಕೂಡ ಇಲ್ಲಿ 6a² ಆಗುತ್ತದೆ. ಆದ್ದರಿಂದ ಹೊಸ ಘನದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು 4 ಗುಣಿಸು ಹಳೆಯ ಘನದ ಮೇಲ್ಮೈ ವಿಸ್ತೀರ್ಣ. ಅಂದರೆ ಇಲ್ಲಿ ಹಳೆಯ ಘನದ 4 ಪಟ್ಟು ಹೆಚ್ಚಾಗುತ್ತಿದೆ ಎಂದು ಅರ್ಥ. ಈಗ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು ಎಂದು ನಾವು ಕಂಡುಹಿಡಿಯಬೇಕು. ಹೊಸ ಘನದ ಗಾತ್ರ a³. ಇಲ್ಲಿ ಘನದ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರ a³ ಆಗಿದೆ. ಅಂದರೆ ಪ್ರತಿಯೊಂದು ಬಾಹುವನ್ನು ನಾವು ಗುಣಿಸಬೇಕು. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಅಂದರೆ a ಎಂದು ನಾವು ತೆಗೆದುಕೊಂಡಾಗ a³ ಆಗುತ್ತದೆ. a ಅನ್ನು ನಾವು 2a ಎಂದು ಇಲ್ಲಿ ಪರಿಗಣಿಸಿದ್ದೇವೆ. ಆದ್ದರಿಂದ 2a ದ ಹೋಲ್ ಕ್ಯೂಬ್. ಇಲ್ಲಿ 2 ಕ್ಯೂಬ್ ಎಂದರೆ 2 2 4 4 2 8. ಅಂದರೆ ಇಲ್ಲಿ 2ಅನ್ನು ನಾವು 3 ಬಾರಿ ಗುಣಿಸಬೇಕು. 2 2 4 4 2 8 ಬಂದಿದೆ. a ಅನ್ನು 3 ಬಾರಿ ಗುಣಿಸಿದಾಗ a³ ಆಗಿದೆ. ಈಗ 8ಕ್ಕೆ 8 ಹಾಗೆ ಇರಲಿ. ಇದು a³ ಹಳೆಯ ಘನದ ಗಾತ್ರದ ಸೂತ್ರ ಅಥವಾ ಹಳೆಯ ಘನದ ಗಾತ್ರ ಎಂದು ನಾವು ಪರಿಗಣಿಸಬಹುದು. ಆದ್ದರಿಂದ ಇಲ್ಲಿ ಹೊಸ ಘನದ ಗಾತ್ರ ಹಳೆಯ ಘನದ ಗಾತ್ರದ 8 ಪಟ್ಟು ಹೆಚ್ಚಾಗುತ್ತದೆ. ಇಲ್ಲಿ 8 ಮತ್ತು 4 ಎಂಬುದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು.
ಎಂಟನೇ ಪ್ರಶ್ನೆ, ಆಯತಘನಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ 60 ಲೀಟರ್ಗಳಂತೆ ನೀರು ಹರಿದು ಬರುತ್ತದೆ. ಜಲಾಶಯದ ಗಾತ್ರವು 108 ಘನ ಮೀಟರ್ಗಳಿದ್ದರೆ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು? ಇಲ್ಲಿ ನೀವು ಗಮನಿಸಬಹುದು, ಆಯತಘನಾಕಾರದಲ್ಲಿರುವ ಜಲಾಶಯವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಿಷಕ್ಕೆ 60 ಲೀಟರ್ಗಳಂತೆ ನೀರು ಹರಿದು ಬರುತ್ತಿದೆ. ಜಲಾಶಯದ ಗಾತ್ರ 108 ಘನ ಮೀಟರ್ ಎಂದು ಕೊಡಲಾಗಿದೆ. ಈಗ ನಾವು ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು ಎಂದು ಕಂಡುಹಿಡಿಯೋಣ. ಜಲಾಶಯದ ಗಾತ್ರ 108 ಘನ ಮೀಟರ್. ಇಲ್ಲಿ 1 ಘನ ಮೀಟರ್ ಎಂದರೆ 1000 ಲೀಟರ್ಗೆ ಸಮವಾಗುತ್ತದೆ. ಇಲ್ಲಿ ನಾವು ಈಗ 108 1000 ಲೀಟರಿಂದ ಗುಣಿಸಿದಾಗ ಜಲಾಶಯದ ಗಾತ್ರವನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಜಲಾಶಯದ ಗಾತ್ರ ಈಕ್ವಲ್ಸ್ ಇಲ್ಲಿ 1,08,000 ಲೀಟರ್ ಎಂದು ನಾವು ಕಂಡುಹಿಡಿದಿದ್ದೇವೆ. ಇದು ಲೀಟರ್ಗಳಲ್ಲಿ, ಘನ ಮೀಟರ್ ಅನ್ನು ನಾವು ಲೀಟರ್ಗಳಲ್ಲಿ ತೆಗೆದುಕೊಂಡಿದ್ದೇವೆ. 1,08,000 ಲೀಟರ್ ಬಂದಿದೆ. ಆದ್ದರಿಂದ ಜಲಾಶಯ ತುಂಬಲು ಬೇಕಾಗುವ ಸಮಯ, ಈಗ ನಾವು ಟೈಮ್ ಅನ್ನ ಕಂಡುಹಿಡಿಯಬೇಕು. ಬೇಕಾಗುವ ಸಮಯವನ್ನು ನಾವು ಕಂಡುಹಿಡಿಯುವಾಗ ಜಲಾಶಯದ ಗಾತ್ರ ಡಿವೈಡೆಡ್ ಬೈ 1 ನಿಮಿಷಕ್ಕೆ ಹರಿದು ಬರುವ ನೀರು, ಗಾತ್ರ ಮತ್ತು 1 ನಿಮಿಷಕ್ಕೆ ಹರಿದು ಬರುವ ನೀರನ್ನು ನಾವು ಭಾಗಿಸಬೇಕು. ಈಗ ಭಾಗಿಸೋಣ. ಜಲಾಶಯದ ಗಾತ್ರ 1,08,000 ಲೀಟರ್ ಎಂದು ಬರೆದಿದ್ದೇವೆ. 1,08,000 ಲೀಟರ್ ಡಿವೈಡೆಡ್ ಬೈ 1 ನಿಮಿಷಕ್ಕೆ ಹರಿದು ಬರುವ ನೀರು. 1 ನಿಮಿಷಕ್ಕೆ ಇಲ್ಲಿ 60 ಲೀಟರ್ನಷ್ಟು ನೀರು ಹರಿದು ಬರುತ್ತಿದೆ ಎಂದು ಹೇಳುತ್ತಿದ್ದಾರೆ. 60 ಲೀಟರ್ ಎಂದು ಬರೆದುಕೊಳ್ಳಿ. ಇಲ್ಲಿ 60 ನಿಮಿಷ, ಇಲ್ಲಿ ಪ್ರತಿ ಗಂಟೆಗೆ 60 ನಿಮಿಷವಿರುತ್ತದೆ. ಆದ್ದರಿಂದ 60 ನಿಮಿಷಕ್ಕೆ ನಾವು 60ರಿಂದ ಗುಣಿಸಬೇಕು. ಇಲ್ಲಿ ಪ್ರತಿ ನಿಮಿಷಕ್ಕೆ 60 ನಿಮಿಷ. ಈ 60 ನಿಮಿಷಕ್ಕೆ 60 ಲೀಟರಿಂದ ಇಲ್ಲಿ ಗುಣಿಸಬೇಕು. 60 ಗುಣಿಸು 60 ಆಗುತ್ತದೆ. ಇಲ್ಲಿ 6 36, 36 ಮತ್ತು 2 ಸೊನ್ನೆಯನ್ನು ನಾವು ಇರಿಸೋಣ. 1,08,000 ಡಿವೈಡೆಡ್ ಬೈ ಇಲ್ಲಿ 60 ಗುಣಿಸು 60 ಮಾಡಿದಾಗ 3,600 ಬರುತ್ತಿದೆ. ಇಲ್ಲಿ 2 ಸೊನ್ನೆಗೆ 2 ಸೊನ್ನೆ ಕ್ಯಾನ್ಸಲ್ ಆಗಿದೆ. 36 1 36, 36 3 108, 3 ಮತ್ತು 0 ಉಳಿಯಿತು 30. ಆದ್ದರಿಂದ ಜಲಾಶಯ ತುಂಬಲು ಬೇಕಾಗುವ ಸಮಯ 30 ಗಂಟೆಗಳು. ಇಲ್ಲಿ 30 ಗಂಟೆಗಳು ಬೇಕು ಎಂದು ನೀವು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.3ರ 5ರಿಂದ 8ನೇ ಪ್ರಶ್ನೆಯವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 10 ಘಾತಾಂಕಗಳು ಮತ್ತು ಘಾತಸೂಚಿಗಳು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಶನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 2ರ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು. ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 2 ಗಮನಿಸಿ.